ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. ಶ್ಲೋಕ 59. ಅಮ್ಮನವರ ಕೆನ್ನೆಗಳ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಹೃದ್ಗಂಡ ಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೆ ತವ ಮುಖಮಿದಂ ಮನ್ಮಥರಥಂ ಯಮಾರೋಹ್ಯ ದೃಹ್ಯತಿ ಅವನಿರಥಮರ್ಕೇಂದುಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ಇದರ ಅರ್ಥ ಹೀಗಿದೆ. ಓ ಜಗನ್ಮಾತ ಭಗವತಿ, ಫಳ ಫಳ ಹೊಳೆಯುತ್ತಿರುವ ಕನ್ನಡಿಯಂತೆ ಇರುವ ನಿನ್ನ ಕೆನ್ನೆಗಳ ವಿಶಾಲ ಪ್ರದೇಶದಲ್ಲಿ ಮೀರಿ ಮೀರಿ ಹೊಳೆಯುತ್ತಿರುವ ಬಂಗಾರದಲ್ಲಿ ಮಾಡಿ ರತ್ನಗಳನ್ನು ಹುದುಗಿಸಿದ ನಿನ್ನ ತಾಟಂಕಗಳು ಅಂದರೆ ದೊಡ್ಡ ದೊಡ್ಡ ಚಕ್ರಗಳಂತಿರುವ ಕುಂಡಲಗಳನ್ನು ಹೋಲುತ್ತಿರುವ ಓಲೆಗಳನ್ನು ತಾಟಂಕ ಎನ್ನುತ್ತಾರೆ. ಅವು ನಿನ್ನ ತಾಟಂಕಗಳು ಪ್ರತಿಬಿಂಬಿಸಿ ಅವು ಮನ್ಮಥನ ರಥದ 4 ಚಕ್ರಗಳೋ ಎನ್ನುವಂತೆ ಕಾಣಿಸುತ್ತಿವೆ. ಎಂದರೆ ಕಿವಿಯ ತಾಟಂಕಗಳು 2 ಕೆನ್ನೆಗಳಲ್ಲಿ ಪ್ರತಿಬಿಂಬಿಸಿದ ಚಕ್ರಗಳು ಅಂದರೆ ಆ ಓಲೆಗಳ ಪ್ರತಿಬಿಂಬ ಅವೆರಡೂ ಕಲೆತು ಮನ್ಮಥನ ರಥದ 4 ಚಕ್ರಗಳಾಗಿವೆ. ಹಿಂದಿನ ಶ್ಲೋಕಗಳಲ್ಲಿ
ಕಣ್ಣು ಹುಬ್ಬುಗಳನ್ನು ಮನ್ಮಥನ ಬಿಲ್ಲಾಗಿಯೂ, ಕಣ್ಣು ರೆಪ್ಪೆಗಳನ್ನು ಮನ್ಮಥನ ಬಾಣಗಳಿಗೆ ಕಟ್ಟಿದ ಹುರಿಯ ಹಾಗೂ ಕಪೋಲಗಳೆಂಬ ಮನ್ಮಥನ ಬಿಲ್ಲಿನಲ್ಲಿ ಹೂಡಿದ ಆಕರ್ಣಾಂತ ವಿಶಾಲ ನೇತ್ರಗಳ ಓರೆ ನೋಟವಾಗಿಯೂ, ಮನ್ಮಥನ ಆರನೆಯ ಬಾಣವಾಗಿಯೂ ವರ್ಣಿಸಿ, ಈಗ ಆ ತಾಯಿಯ ಕನ್ನಡಿಯಂತಹ ಕೆನ್ನೆಗಳನ್ನು, ಆ ಕೆನ್ನೆಗಳಲ್ಲಿ ಪ್ರತಿಬಿಂಬಿಸುತ್ತಿರುವ ತಾಟಂಕಗಳೆನ್ನುವ ಓಲೆಗಳನ್ನು ಏಕವಾಗಿ ಮನ್ಮಥನ ರಥಚಕ್ರಗಳಾಗಿ ಹೋಗಿವೆ ಎಂದು ವರ್ಣಿಸುತ್ತಿದ್ದಾರೆ. ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತನಾಗಿ ಹೊರಟ ಆ ಮನ್ಮಥ ಜಗನ್ಮಾತೆಯ ಮುಖವೆನ್ನುವ ತೇರನ್ನೇರಿ ಸೂರ್ಯ ಚಂದ್ರರು ರಥಚಕ್ರಗಳಾಗಿರಲು ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು ಅದನ್ನೇರಿ ತ್ರಿಪುರಗಳ ಮೇಲೆ ಯುದ್ಧ ಸನ್ನದ್ಧನಾಗಿದ್ದ ಕಾಮಾರಿಯಾದ ಮಹಾದೇವನಿಗೆ ದ್ರೋಹ ಬಗೆಯಲು, ಅಂದರೆ ಮಹಾದೇವನ ಮೇಲೆ ಯುದ್ಧ ಹೂಡಲು, ಮಹಾದೇವನನ್ನೇ ಸೋಲಿಸಲು ಸಿದ್ಧವಾಗುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಕೆನ್ನೆಗಳ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಕೆಲವರು ಸ್ತ್ರೀಯರನ್ನು ಗಮನಿಸಿದರೆ ಎಷ್ಟೇ ವಯಸ್ಸಾಗಿದ್ದರೂ ಅವರ ಕೆನ್ನೆಗಳು ಹಾಲು ಗೆನ್ನೆಗಳಂತೆಯೇ ಇರುತ್ತವೆ. ಶರೀರದಲ್ಲಿನ ಧಮನಿಗಳು, ನರಗಳು ಎಲೆ ಹಸಿರು ಬಣ್ಣದಿಂದ ಕೂಡಿರುವಂತೆ ತೋರುತ್ತವೆ. ಹಸು ಮಕ್ಕಳಲ್ಲಿಯೂ ಹೀಗೆ ಇರುತ್ತದೆ. ಸ್ವಲ್ಪವೇ ಬಿಸಿಲಾದರೂ ಬೇಗೆಯಾದರೂ ಇಂತಹ ಸ್ತ್ರೀಯರ ಮುಖ ತಕ್ಷಣವೇ ಕೆಂಪಾಗಿ ಬಾಡಿಹೋದಂತೆ ಕಾಣುತ್ತದೆ, ಬಾಡಿಹೋದ ಕಮಲದ ಹಾಗೆ. ಇಂತಹ ಸೌಂದರ್ಯ ಕೆಲವೇ ಹೆಂಗಸರಲ್ಲಿ ಕಾಣಬರುತ್ತದೆ. 10 ತಿಂಗಳ ಒಳಗಿನ ಮಕ್ಕಳಲ್ಲೂ ಕೂಡ ಹೀಗೆ ಇರುತ್ತವೆ ಕೆನ್ನೆಗಳು. ಸ್ವಚ್ಛವಾದ ಅಮೃತ ಶಿಲೆಯ ಮೇಲೆ ಬೆಳದಿಂಗಳು ಪ್ರತಿಬಿಂಬಿಸಿದ ಹಾಗೆ, ಬೆಳದಿಂಗಳಿನಲ್ಲಿ ಆಗ್ರಾದ ತಾಜ್ಮಹಲ್ ಯಮುನೆಯಲ್ಲಿ ಪ್ರತಿಬಿಂಬಿಸಿದ ಹಾಗೆ, ಸಿಖ್ಖರ ಸ್ವರ್ಣ ದೇವಾಲಯ ಸರೋವರದಲ್ಲಿ ಪ್ರತಿಬಿಂಬಿಸಿದ ಹಾಗೆ, ಜೈಪುರದಲ್ಲಿ ಅಮೃತಶಿಲೆಯ ಅಂತಃಪುರ ಗ್ರಹಗಳಲ್ಲಿ ಓಡಾಡುತ್ತಿರುವ ಮನುಷ್ಯರ ನೆರಳು ನೆಲದ ಮೇಲೂ ಗೋಡೆಗಳ ಮೇಲೂ ಪ್ರತಿಬಿಂಬಿಸಿದ ಹಾಗೆ, ಈ ರೀತಿಯಾಗಿ ಒಂದಾನೊಂದು ಅತಿಶಯ ಸೌಂದರ್ಯ ವಿಶ್ವವ್ಯಾಪ್ತವಾಗಿ ನೋಡಬಲ್ಲವಾದರೆ ಅದನ್ನು ಅಮ್ಮನವರ ಕೆನ್ನೆಗಳ ಸೌಂದರ್ಯದಲ್ಲಿ ಕಾಣಬಹುದು ನಾವು. ಪ್ರಕೃತಿಗೆ ಸನ್ನಿಹಿತವಾದ ಸಂಬಂಧವು, ಪ್ರಕೃತಿ ಸೌಂದರ್ಯವನ್ನು ತಾದಾತ್ಮ್ಯತೆಯಿಂದ ನೋಡಬಲ್ಲ ಹೃದಯವೂ ಇರಬೇಕೇ ವಿನಃ ಆ ಜಗನ್ಮಾತೆಯ ವಿರಾಟ್ ರೂಪ ಸೌಂದರ್ಯ ಈ ಜಗತ್ತಿನ ಅಣು ಅಣುವಿನಲ್ಲೂ ನಿಕ್ಷಿಪ್ತವಾಗಿಯೇ ಇದೆ ನೋಡಬಲ್ಲವರಿಗೆ. ಭಕ್ತಿಯಿಂದ, ಸಾಧನೆಯಿಂದ ನಮ್ಮ ಹೃದಯದ ಕಣ್ಣು ತೆರೆದು ನೋಡಬೇಕು. ಅಂತಹ ಸೌಂದರ್ಯವನ್ನು ಮನಃಪೂರ್ತಿಯಾಗಿ ಕಾಣಬೇಕಾದರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.